ಜಾಗ ಬಿಡ್ರಪ್ಪ ಸ್ವಲ್ಪ ಜಾಗ ಬಿಡ್ರಪ್ಪ. ಇಲ್ಲಿಗೆ ಬಂದ್ಬಿಡ ಕೇಳಿಂಗೆ ಯಾರು ಉಂಟುವೆ ಆರು ಖುಷಿನೇ ಇದೆ. ಇವತ್ತೊಂದು ದಿವಸ ಏನು ಕೋಲಾರ ಚಿಕ್ಕಬಳ್ಳಾಪುರ ಏನು ನಮ್ಮ ಜಿಲ್ಲಾ ಸಹಕಾರ ಬ್ಯಾಂಕು ಇವತ್ತು ಚುನಾವಣೆ ಇತ್ತು. ಮೊದಲು ಮೂಡಲ ಭಾಗಲಿಂದ ಮೊದಲು ಕಿರಣ ಹೊಂದಿದೆ. ಬಟ್ ಮತ್ತೊಂದು ಜಯ ನಮಗೆ ದಕ್ಕಿದೆ. 9 ಮತ್ತು 10 ಮತಗಳಿಂದ 1 ಮತಗಳಿಂದ ನಾವು ಜಯಗಳಿಸಿದ್ವಿ. 9 ಅವ್ರದ್ದು 10 ನಮ್ಮದು ಜಯಗಳಿಸಿದ್ವಿ. ಇದಕ್ಕೆ ಕಾರಣಕರ್ತರಾಗಿರ್ತಕ್ಕಂಥ ಎಲ್ಲ ನನ್ನ ಮತ ಬಾಂಧವರಿಗೆ ಕೃತಜ್ಞತೆ ಸಲ್ಲಿಸ್ತೀನಿ. ನಿಮ್ಮಿಂದನೇ ಜಯ ಸಿಕ್ಕಿದೆ. ಹಾಗೂ ಏನು ಇವತ್ತು DCC ಬ್ಯಾಂಕು ಬೇರೆಯವರ ವಶದಲ್ಲಿತ್ತು, ಇವತ್ತಿಂದ ಬಹುಶಃ ನಮ್ಮ ವಶದಲ್ಲಾಗಿದೆ. ಸಾಕಷ್ಟು ನೋವುಗಳನ್ನ ಅನುಭವಿಸಿ, ಸಾಕಷ್ಟು ಅವಮಾನ ಅನುಭವಿಸಿ ಈ ಒಂದು ಚುನಾವಣೆಯನ್ನು ನಾವು ಮಾಡಿದ್ದೀವಿ. ಸಾಕಷ್ಟು ಬೆದರಿಕೆಗಳು, ಸಾಕಷ್ಟು ಇವೆಲ್ಲ ಮಾಡಿದ್ದಾರೆ. ಬಟ್ ಅದನ್ನು ಲೆಕ್ಕಿಸದೆ ಈ ಚುನಾವಣೆಯನ್ನು ನಾವು ಮಾಡ್ಕೊಂಡು ಬಂದಿದ್ದೀವಿ. ಬಹುಶಃ ಈ ಒಂದು ಚುನಾವಣೆನ ಗೆಲ್ಲಬೇಕಾದ್ರೆ ಕಾರಣ ಬಹುಶಃ ಇಬ್ಬರು ಮುಖ್ಯ ವ್ಯಕ್ತಿಗಳಾಗ್ತಾರೆ. ಒಂದು ವ್ಯಕ್ತಿ ಈ ಚುನಾವಣೆ ಗೆಲ್ಲಬೇಕಾದ್ರೆ ಮೇನ್ ನನಗೆ ಮೇನ್ ಕಾರಣಕರ್ತರಾಗಿರ್ತಕ್ಕಂಥ ಇವತ್ತು ನಮ್ಮ ತಿಮ್ಮಯ್ಯ, ನಂಗ್ಲಿ ತಿಮ್ಮಯ್ಯ ಮತ್ತು ಹಾಗೂ ನಮ್ಮ ಎಸ್ ರಘುಪತ್ ರೆಡ್ಡಿ, ಎನ್ ರಘುಪತ್ ರೆಡ್ಡಿ ಅವರು ಇವತ್ತು ಎಲ್ಲ ನನ್ನ ಮತ ಬಾಂಧವರು ಕೂಡ ಎಲ್ಲ ಪಕ್ಷವನ್ನು ಬಿಟ್ಟು ನಮ್ಮ ಜೊತೆ ಸೇರಿ ಈ ಒಂದು ಕೋಆಪರೇಟಿವ್ ಬ್ಯಾಂಕ್ನ ಗೆಲ್ಸ್ಕೊಟ್ಟಿದ್ದಾರೆ. ಬಹುಶಃ ನನಗಾಗಿರ್ತಕ್ಕಂಥ ನೋವು ಮುನ್ಸಿಪಾಲ್ಟಿಗೆ ಎದುರಿಟ್ಟು ಕೊಟ್ಟಿದ್ದೀವಿ. ಇವತ್ತು ಪ್ರಾರಂಭ ಆಗ್ತಾ ಇದೆ. ಇವತ್ತಿಂದ ಚುನಾವಣೆ ಏನಂತ ಪ್ರಾರಂಭ ಆಗ್ತಾ ಇದೆ. ಇನ್ನೂ 20% ಅಷ್ಟೇ ತೋರಿಸಿದ್ದೀವಿ. 80% ಈ ಚುನಾವಣೆಯ ಮುಖ್ಯ ವಹಿಸ್ತಿರ್ತಕ್ಕಂಥ ನಮ್ಮ ಆನಂದ್ ರೆಡ್ಡಿ ಅವರು, ಕಾಡಪ್ಪನ ನಾಗರಾಜ್ ಅವರು, ನಮ್ಮ ಮುರಳಿ ಅವರು, ಅವು KV ಶಂಕರಪ್ಪನವರು, ನಮ್ಮ ಡಕ್ಕನ್ ಸೀನಪ್ಪನವರು, ಶಾಮೇಗೌಡರು ಎಲ್ಲ ಹೇಳ್ಕೊಂಡ್ರು, ಡಾಕ್ಟರ್ ಪ್ರಕಾಶ್ ಅಣ್ಣವರು ಎಲ್ಲ ಸೇರಿ BMC ಅವರು ಎಲ್ಲ ಸೇರಿ ಈ ಚುನಾವಣೆಯನ್ನು ಯಾರು ಇದು ನಮ್ಮ ಚುನಾವಣೆ ಅಂತ ಹೇಳಿ ಚುನಾವಣೆ ಗೆದ್ದಿದ್ದೀವಿ. ಬಹುಶಃ MLA ಗೆದ್ದಾಗ ಎಷ್ಟು ಖುಷಿ ಆಗ್ತದೆ, ಇವತ್ತು DCC ಬ್ಯಾಂಕ್ ಗೆದ್ದಾಗ ಅಷ್ಟು ಖುಷಿ ಆಗ್ತದೆ. ಸಾಕಷ್ಟು 15 ದಿವಸದಿಂದ ಸಾಕಷ್ಟು ನೋವುಗಳು, ಬೆದರಿಕೆಗಳು, ನಾದಗರುಂಡುಂಡಾಯಿ ಅಂತ ಇವು ಕೇಳಿ 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 ಸಾಕು. ನಾದಗರುಂಡುಂಡಾಯಿ, ಕ್ರಾಸ್ చేస్తారు సాగాగిత్తు మిమ్మల్ని బుక్ చేయండి నువ్వు చేసుకునే ఉండు బుక్ ಅರ್ಪೈತಂದ ಇವತ್ತು ಚುನಾವಣೆಯಲ್ಲಿ ತೋರಿಸ್ಕೊಂಡಿದ್ದಾರೆ. ದಯವಿಟ್ಟು ಎಲ್ಲ ಇದನ್ನ ರಘುಪತ್ ರೆಡ್ಡಿ ಅವರಿಗೆ ಇದು ತುಂಬಾ ಜವಾಬ್ದಾರಿ ಇರ್ತಕ್ಕಂಥ ಎಲೆಕ್ಷನ್ ಅದಲ್ಲ. ಇವತ್ತೊಂದು ದಿವಸ ನಾನು ಒಂದೇ ಮಾತು, ಈ ಎಲೆಕ್ಷನ್ ಯಾವ ರೀತಿ ಒಗ್ಗಟ್ಟಾಗಿ ಮಾಡಿದಿರೋ ಮುಂದೊಂದು ದಿವಸ ಕೂಡ ನಾವೆಲ್ಲ ಒಗ್ಗಟ್ಟಿದ್ರೆ ಯಾವುದೇ ಕಾರಣಕ್ಕೂ ನಾವು ಬೇರೆಯವರಿಗೆ ಜಯ ಬಿಟ್ಕೊಡಕ್ಕೆ ಸಾಧ್ಯ ಇಲ್ಲ. ಇವತ್ತು ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಹೆಲ್ಪ್ ಆಗಿರ್ತಕ್ಕಂಥ ಎಲ್ಲ ನನ್ನ ನಾಯಕರಿಗೆ ಒಬ್ಬ ಶಾಸಕ ನಾಯಕರಿಗೆ ಸಲ್ಲಿಸುತ್ತಾ ಈ ಒಂದು ಮಾತನ್ನು ಮುಗಿಸ್ತಾ ಇದ್ದೀನಿ. ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲೆಯ DCC ಬ್ಯಾಂಕ್ನ ಚುನಾವಣೆಯಲ್ಲಿ ನನಗೆ ಒಂದು ಜೈಬೇರಿಗೆ ಕಾರಣಕರ್ತರಾಗಿರ್ತಕ್ಕಂಥ ಎಲ್ಲ ನಮ್ಮ ಪಕ್ಷದ ಮುಖಂಡರಿಗೆ ಧನ್ಯವಾದಗಳನ್ನು ತರಿಸ್ತೀನಿ.
ಇದಕ್ಕೆ ಪ್ರಪ್ರಥಮ ಕಾರಣರಾಗಿರ್ತಕ್ಕಂಥ ನಮ್ಮ ಶಾಸಕರಾಗಿರ್ತಕ್ಕಂಥ ಸಮೃದ್ಧಿ ಮಂಜುನಾಥ್ ಸರ್ ಅವರು, ನಮ್ಮ ಆನಂದ್ ರೆಡ್ಡಿ ಅಣ್ಣವರು, ನಾಗರಾಜ್ ಅಣ್ಣವರು, MR ಮುರಳಿ ಅವರು, ಮತ್ತು ನಮ್ಮ BMC ಅವರು, ಶ್ಯಾಮೇಗೌಡರು, ಡಾಕ್ಟರ್ ಪ್ರಕಾಶ್ ಅಣ್ಣವರು, ನಮ್ಮ ಡೆಕ್ಕನ್ ಸೀನಣ್ಣವರು, ನಮ್ಮ ಹಿರಿಯ ವಕೀಲರಾಗಿರ್ತಕ್ಕಂಥ KV ಶಂಕರಣ್ಣವರು, ಅವರು ಯಾವತ್ತೂ ಮನೆ ಬಿಟ್ಟು ರಾತ್ರಿ ಟೈಮ್ ಎಲ್ಲಾದರೂ ಓದುವಂಥ ಅಂಥದ್ದು ಬಂದು ಎಲ್ಲನೂ ಇದು ಮಾಡಿದ್ದಾರೆ. ಎಲ್ಲ ನಮ್ಮ ಪಕ್ಷದ ಮುಖಂಡರು ಎಲ್ಲರೂ ಅದಕ್ಕಿಂತ ಹೆಚ್ಚಾಗಿ ಏನು ನಮ್ಮ ಈ ಡೆಲಿಗೇಟ್ಸ್ ಇದ್ದರು 15 ದಿವಸಗಳಿಂದ ಮನೆ ಬಾಗಿಲು ಬಿಟ್ಟು ಪ್ರತಿಷ್ಠಿತ ಆಗಿರ್ತಕ್ಕಂಥ ಒಂದು ಚುನಾವಣೆ ಮುಖ್ಯವಾಗಿ ಕಾರಣ ಅಂತದ್ದು ರೈತರ ಪರವಾಗಿರ್ತಕ್ಕಂಥದ್ದು, ಮಹಿಳೆಯರ ಪರವಾಗಿರ್ತಕ್ಕಂಥ ಒಂದು ಸಂಸ್ಥೆ ಇದು. ಇದನ್ನು ಉಳಿಸ್ಕೋಬೇಕು. ಬೇರೆಯವ್ರ ಮುಂದೆ ಹೋಗಿ ನಮ್ಮ ರೈತರು ಬೇರೆ ಬ್ಯಾಂಕ್ಗಳ ಮುಂದೆ ಹೋಗಿ ಕೈ ಕಟ್ಟಿ ಅಂಗಲಾಚಬಾರ್ದು. ನಮ್ಮದೇ ಇರ್ತಕ್ಕಂಥ ಸಂಸ್ಥೆನ ಉಳಿಸ್ಕೋಬೇಕು ಅನ್ನೋ ಕಾರಣಕ್ಕೋಸ್ಕರ ಎಲ್ಲ ಏನು ನಮ್ಮ ಡೆಲಿಗೇಟ್ಸ್ ಇದ್ದಾರೆ ಎಲ್ಲವನ್ನು ಮರೆತು ಇವತ್ತು ಗೆಲ್ಲಿಸಿದ್ದಾರೆ. ಹೆಚ್ಚಿನ ನಮ್ಮ ಮುಖಂಡರೆಲ್ಲ ಸೇರಿ ಹೆಚ್ಚಿನ ಒಂದು ಜವಾಬ್ದಾರಿ ನನಗೆ ಕೊಟ್ಟಿದ್ದಾರೆ. ಅದನ್ನು ಒಳ್ಳೆ ರೀತಿಯಲ್ಲಿ ಮುಂದುವರಿಸ್ಕೊಂಡು ಹೋಗ್ತೀನಿ. ಇವತ್ತೇನು ನಮ್ಮ ತಾಲೂಕಿನಲ್ಲಿ ಇವತ್ತು ನೀವೆಲ್ಲ ನೋಡಿದ್ರಿ, ಒಂದು 2 ವರ್ಷದ ಮುಂದೆ ಬ್ಯಾಂಕ್ ಯಾವ ರೀತಿ ಇತ್ತು, ಇವತ್ತು ಯಾವ ಅಧೋಗತಿಗೆ ಹೋಗಿದ್ದೆ. ಇವತ್ತು ರೈತರು ಮತ್ತು ಮಹಿಳೆಯರು ಮತ್ತೆ ಮೀಟರ್ ಬಡ್ಡಿ ಸಾಲಕ್ಕೆ ಹೋಗ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗೋದಕ್ಕೆಲ್ಲ ಕಾರಣಕರ್ತರಾಗಿದ್ದಾರೆ. ಅದನ್ನೆಲ್ಲ ಹೋಗಲಾಡಿಸಿ ಮತ್ತೆ ನಾವು ರೈತರು ಮತ್ತು ಮಹಿಳೆಯರಿಗೆ ಅನುಕೂಲ ಮಾಡ್ತಕ್ಕಂಥ ಕೆಲಸ ಮಾಡೋದಕ್ಕೆ ನಾನು ಸದಾ ಸಿದ್ಧವಾಗಿರ್ತೀನಿ ಅಂತೇಳಿ ಈ ಮೂಲಕ ಹೇಳ್ತೀನಿ. ಬಹಳ ಸಂತೋಷವಾದಂಥ ಒಂದು ದಿನ. ಏನು DCC ಬ್ಯಾಂಕು ನಮ್ಮ JDS ತೆಕ್ಕೆಗೆ ತಗೋಬೇಕು ಅಂತ ಭಾಳ ದಿವಸಗಳಿಂದ ಆಸೆ ಇತ್ತು. ಇವತ್ತು ನೆರವೇರಿದೆ. ನಮ್ಮ ನೆಲ್ಲೂರು ರಘುಪತಿ ರೆಡ್ಡಿ ಅವರು ಇವತ್ತು ಜೈಬೇರಿ ಬಾರಿಸಿದ್ದಾರೆ. ಈ ಜೈಬೇರಿ ಆಗೋದಕ್ಕೆ ಕಾರಣಕರ್ತರಾದಂಥ ನಮ್ಮ MLA ಅವರು ಮತ್ತು ನಮ್ಮ ನಾಯಕರು ಎಲ್ಲರಿಗೂ ಕೂಡ ನಾನು ಅಭಿನಂದನೆ ಸಲ್ಲಿಸ್ತಾ ಮುಂದಿನ ದಿನಗಳಲ್ಲಿ ರಘುಪತಿ ರೆಡ್ಡಿ ಅವರು ಚೆನ್ನಾಗಿ ಕೆಲಸ ಮಾಡಿ ಒಳ್ಳೆ ಹೆಸರನ್ನ ತಗೊಳ್ಳಿ ಅಂತೇಳಿ ನಾನು ಹಾರೈಸ್ತಾ ಇದ್ದೀನಿ. ಓಕೆ ಏನು ಇವತ್ತಿನ ದಿವಸ DCC ಬ್ಯಾಂಕ್ ಚುನಾವಣೆ ನಡೆದಿದೆ. ಆ ಚುನಾವಣೆಗೆ ಕಾರಣರಾಗತಕ್ಕಂಥ ನಮ್ಮ ಡೆಲಿಗೇಷನ್ ಫಾರಂ ಡೈರೆಕ್ಟ್ಗಳು, ಆ ಡೈರೆಕ್ಟ್ಗಳು ಮಾಡಿರ್ತಕ್ಕಂಥ ಎಲ್ಲ ಅಲ್ಲಿ ಚುನಾಯಿತ ಆಗಿ ಒಬ್ಬರು ನೇಮಕ ಮಾಡಿದಾಗ ಅವ್ರಿಗೂ ಕೃತಜ್ಞತೆ ಸಲ್ಲಿಸ್ತಾ, ನಮ್ಮ ಶಾಸಕರಾದ ಮಂಜಣ್ಣವರು ಭಾರಿ ಇದಕ್ಕೆ ರಾತ್ರಿ ಹಗಲು ಶ್ರಮೆಪಟ್ಟು ಎಲ್ಲ ಅವರಿಗೆ ಬೇರೆ ಕಡೆ ಎಲ್ಲ ಕಳಿಸಿ ಟ್ರಿಪ್ಗೆಲ್ಲ ಅನುಕೂಲ ಮಾಡಿಕೊಟ್ಟು ಅವ್ರಿಗೂ ಕೃತಜ್ಞತೆ ಸಲ್ಲಿಸ್ತಾ, ನಮ್ಮ ಕಾಡೇಪಲ್ಲಿ ನಾಗರಾಜನ ಅಧ್ಯಕ್ಷರಾಗಿರ್ತಂಥ ಅವ್ರಿಗೂ ಕೃತಜ್ಞತೆ ಸಲ್ಲಿಸ್ತಾ, ನಮ್ಮ ಇಲ್ಲಿ ಹಿರಿಯ ಮುಖಂಡರಿದ್ದಾರೆ, ಜಾಸ್ತಿ ಜನದ ಹೆಸರು ಹೇಳೋಕ್ಕೆ ನಮ್ಮ MR ಮುರಳಣ್ಣ ಇರ್ಬೋದು, ನಮ್ಮ KVS ಸೀನಿಯರ್ ಅವರು, ನಮ್ಮ ಶಂಕರಣ್ಣ ಇರ್ಬೋದು, ನಮ್ಮ ಡಾಕ್ಟರ್ ಪ್ರಕಾಶನ್ ಇರ್ಬೋದು, ನಮ್ಮ ಶ್ಯಾಮೇಗೌಡನ್ ಇರ್ಬೋದು, ಸತೀಶ್ ಇರ್ಬೋದು, BMC ಅವರು ಇರ್ಬೋದು, ಜಗದೀಶ್ ಇರ್ಬೋದು, ಅನೇಕ ಮುಖಂಡರುಗಳಿದ್ದಾರೆ. ಎಲ್ಲರೂ ಅನ್ಯ ಭಾವಿಸಬೇಡ್ರಿ, ಹೆಸರುಗಳು ಹೇಳಿಲ್ಲ ಅಂತ. ಈ ದಿನ ನಮಗಾಗಿರುವಂಥ ಸಂತೋಷ ಇದು ನಮ್ಮ ಮುಂದೆ ನಮ್ಮ ಸಮೃದ್ಧಿ ಮಂಜನ MLA ಆಗಿರ್ತಕ್ಕಂಥ ದಿವಸದಿಂದ ಇವತ್ತು ಯಾವುದು ಚುನಾವಣೆ ಗೆದ್ದಿಲ್ಲ. ಇನ್ನು ಮುಂದೆ ಹೆಜ್ಜೆ ಇದು. ಎಲ್ಲ ಚುನಾವಣೆಯಲ್ಲೂ ನಾವು ಗೆಲ್ತೀವಿ ಅಂತ ಜನ ಆಶೀರ್ವಾದ ಮಾಡ್ತಾರೆ. ನಮಗೆ ಮೇಲೆ ದೇವರ ಆಶೀರ್ವಾದ ಇರ್ತಂತ ಇವತ್ತು ನನ್ನ ಭಾವನೆಯಿಂದ ಎಲ್ಲ ಮನಸ್ಫೂರ್ತಿಯಾಗಿ ಹೇಳ್ತಾ ಇದ್ದೀನಿ. ಎಲ್ರಿಗೂ ಧನ್ಯವಾದ ಹೇಳ್ತಾ ನಮಸ್ಕಾರ ಮಾಡ್ತೀನಿ. ನಮ್ಮ DCC ಬ್ಯಾಂಕ್ ಚುನಾವಣೆ ನಡೆದಿದೆ. ಈ ಚುನಾವಣೆಯಲ್ಲಿ ನಮ್ಮ ರಘುಪತಿ ರೆಡ್ಡಿ ಅವರಿಗೆ ಒಂದು ಜಯ ಸಿಕ್ಕಿದೆ. ಇದು ಮುಳಬಾಗಿಲು ತಾಲೂಕಿನ JDS ಪಕ್ಷದ ಹಾಗೂ ಇತರೆ ಎಲ್ಲ ಅಭಿಮಾನಿಗಳ ಒಂದು ಜಯ ಅಂತ ನಾನು ಭಾವಿಸ್ತೀನಿ. ಈಗಾಗಲೇ ನಮ್ಮ ಆನಂದ್ ರೆಡ್ಡಿ ಅವರು ಹೇಳಿದಂಗೆ ನಮ್ಮ ಏನು 10 ಜನ ಡೈರೆಕ್ಟರ್ಗಳಿದ್ರು ಎಲ್ಲರೂ ಒಂದೇ ಒಗ್ಗಟ್ಟಿನಿಂದ ಎಲ್ಲರೂ ನಿನ್ನನ್ನು ನಾನು ಬರೋ ಜವಾಬ್ದಾರಿ ನಂದು ಅಂತ ಹೇಳ್ಬಿಟ್ಟು ಎಲ್ಲರೂ ಪಣತೊಟ್ಟು ಇವತ್ತು ನಮ್ಮ ಮಾನ ಮರ್ಯಾದೆ ಎಲ್ಲನೂ ಉಳಿಸ್ಕೊಟ್ಟಿದ್ದಾರೆ. ಅವ್ರಿಗೆ ಮೊದಲನೇ ಬಾರಿಗೆ ಧನ್ಯವಾದ ತಿಳಿಸ್ತೀನಿ. ನಮ್ಮ ಎಮ್ಮೆನತ್ತ ಗ್ರಾಮದಿಂದ ರಘುಪತಿ ರೆಡ್ಡಿ ಅವರು, ಅವ್ರ ಹೆಸರು ರಘುಪತಿ ರೆಡ್ಡಿ ಅವರೇ, ಅವರು ಇವತ್ತಿನ ದಿನ ನಮ್ಮ ಜೊತೆಗೆ 15 ದಿನದಿಂದ ಇದ್ದು ಇವತ್ತಿನ ದಿನ ನಮ್ಮ ಪಕ್ಷದ ಗೆಲುವಿಗೆ ಹಾಗೂ ರಘುಪತಿ ರೆಡ್ಡಿ ಅವರ ಗೆಲುವಿಗೆ ಎಲ್ರಿಗೂ ಶ್ರಮಿಸಿದ್ದಾರೆ. ಅದೇ ಥರ ನಮ್ಮ ಪಕ್ಷದವರೇ ಆದಂಥ ತಿಮ್ಮಯ್ಯನವರು ಸಹ ಈ ಒಂದು ಗೆಲುವಿಗೆ ಶ್ರಮಿಸಿದ್ದಾರೆ. ಎಲ್ರಿಗೂ ಧನ್ಯವಾದ ತಿಳಿಸ್ತಾ, ಕೆಲವರೆಲ್ಲರೂ ಧಮಕಿ ಹಾಕಿದ್ರು, ಹಂಗೆ ಮಾಡಿಬಿಡ್ತೀವಿ ಹಿಂಗೆ ಮಾಡಿಬಿಡ್ತೀವಿ. ಯಾರು ಅವ್ರ ಅಪ್ಪನ ಮನೆ ಅವ್ರ ತಾಯಿ ಹೊಟ್ಟೆಯಿಂದ ಮಚ್ಚಿಟ್ಕೊಂಡು ಹುಟ್ಟಿಲ್ಲ. ಎಲ್ಲರೂ ಬೆದರಿಸಿದ್ರೆ ಯಾರು ಭಯ ಪಡೋರಿಲ್ಲ ಅಂತ ಹೇಳ್ಬಿಟ್ಟು ಈ ಎಲೆಕ್ಷನ್ ಅಲ್ಲಿ ನಮ್ಗೆ ಪ್ರೂವ್ ಆಗಿದೆ. ದಯವಿಟ್ಟು ಮುಂದಿನ ಚುನಾವಣೆಗಳನ್ನ ನಮ್ಮ ಶಾಸಕರಾದಂಥ ಸಮೃದ್ಧಿ ಮಂಜಣ್ಣ ಅವ್ರಿಗೆ ಒಂದೇ ಒಂದು ಕಿವಿ ಮಾತು, ನಮ್ಮ ಪಕ್ಷನ ಬೆಳೆಸಬೇಕು, ನಮ್ಮ ಪಕ್ಷದವ್ರನ್ನ ಗಟ್ಟಿ ಮಾಡ್ಕೊಂಡ್ರೆ ನಮ್ಮ ಉಳುವ ಬೇರೆ ಪಕ್ಷದವರು ಅವ್ರು ಬರ್ತಾರೆ, ಆ ಕಡೆಯಿಂದ ಬರ್ತಾರೆ, ಈ ಕಡೆಯಿಂದ ಅದೆಲ್ಲ ಸುಳ್ಳು. ದಯವಿಟ್ಟು ನಮ್ಮ ಪಕ್ಷದ ಒಂದು ನಿಲುವನ್ನು ನಾವು ಇದು ಮಾಡಿಕೊಂಡು ಮುಂದಿನ ಮಿಲ್ಕ್ ಯೂನಿಯನ್ ಎಲೆಕ್ಷನಲ್ಲಿ
ನಾವು 2 ಕ್ಷೇತ್ರ ಇದೆ ನಮ್ಮ ಕೈಲಿ, ಎರಡೂ ಗೆಲ್ಲಿಸ್ಕೊಡ್ಬೇಕು ಅಂತ ಹೇಳ್ಬಿಟ್ಟು ನಮ್ಮ ಸಮೃದ್ಧಿ ಮಂಜುನಾಥ್ ಅವರಿಗೆ ನಿಮ್ಮ ವಾಹಿನಿ ಮುಖಾಂತರ ನಾನು ತಿಳಿಸಲು ಇಚ್ಛಿಸ್ತೀನಿ.